ತ್ರಿಜ್ಯ 4 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ನ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಕೊಟ್ಟಿರುವ ಮಾಹಿತಿಯ ಪ್ರಕಾರ ತ್ರಿಜ್ಯ ಆರ್ ಬಂದು 4 ಸೆಂಟಿಮೀಟರ್ ಮತ್ತು ಈ ಸಿಲಿಂಡರ್ನ ಎತ್ತರ ಬಂದು h = 8 ಸೆಂಟಿಮೀಟರ್. ಈಗ ಮೊದಲಿಗೆ ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯೋಣ. ಯಾವುದಾದರೂ ಒಂದು ಆಕೃತಿಯ ಘನಫಲ ಅಂದ್ರೆ ಆ ಆಕೃತಿಯ ಸಾಮರ್ಥ್ಯ ಎಷ್ಟಿದೆ ಅಂತ ಅರ್ಥ. ಉದಾಹರಣೆಗೆ ಈ ಒಂದು ಸಿಲಿಂಡರ್ನ ನಾವು ನೀರಿನ ಟ್ಯಾಂಕ್ ಅಂತ ಪರಿಗಣಿಸಿದ್ರೆ ಎಷ್ಟು ಲೀಟರ್ ನೀರು ಈ ಟ್ಯಾಂಕಿನಲ್ಲಿ ಹಿಡಿಯುತ್ತೆ ಅಂತ ಹೇಳೋದೇ ಸಿಲಿಂಡರ್ನ ಘನಫಲ ಸೂಚಿಸೋದು. ಹಾಗಾಗಿ ಈ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಬೇಕು ಅಂದ್ರೆ ನಾವು ಮೊದಲಿಗೆ ಈ ಮೇಲ್ಭಾಗದಲ್ಲಿರುವ ಆಕೃತಿಯ ಒಂದು ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಬೇಕು. ಈ ಮೇಲ್ಭಾಗದಲ್ಲಿ ಕಾಣ್ತಿರುವ ಆಕೃತಿ ಬಂದು ಒಂದು ವೃತ್ತಾಕಾರ. ಈ ವೃತ್ತದ ವಿಸ್ತೀರ್ಣವನ್ನ ಕಂಡುಕೊಂಡು ನಾವು ಅದನ್ನ ಈ ಸಿಲಿಂಡರಿನ ಎತ್ತರದ ಜೊತೆ ಗುಣಿಸ್ಕೊಂಡ್ರೆ ನಮಗೆ ಸಿಕ್ಕೋದು ಬಂದು ಈ ಸಿಲಿಂಡರ್ನ ಘನಫಲ. ಮೂಲತಃ ನಾವೇನ್ ಮಾಡ್ತಾ ಇದ್ದೇವೆ, ಒಂದು ವೃತ್ತದ ವಿಸ್ತೀರ್ಣವನ್ನು ಅದರ ಎತ್ತರದ ಜೊತೆ ಗುಣಿಸ್ಕೊಂಡ್ರೆ ನಾವು ಹೆಚ್ಚು ವೃತ್ತಗಳ ವಿಸ್ತೀರ್ಣವನ್ನು ಕೂಡಿಸ್ಕೊಳ್ತಾ ಇದ್ದೇವೆ. ಹಾಗೆ ಕೂಡಿಸ್ಕೊಂಡಾಗ ಬರೋದೇ ಸಿಲಿಂಡರ್ನ ಘನಫಲ ಆಗಿರುತ್ತೆ. ಹಾಗಾಗಿ ನಾವು ವೃತ್ತದ ವಿಸ್ತೀರ್ಣವನ್ನ ಕಂಡುಕೊಳ್ಳೋಣ. ವೃತ್ತದ ವಿಸ್ತೀರ್ಣದ ಸೂತ್ರ ನಮಗೆ ತಿಳಿದಿದೆ, a = π × r ನ ವರ್ಗ. ತ್ರಿಜ್ಯ ಬಂದು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 4 ಸೆಂಟಿಮೀಟರ್ನ ವರ್ಗ. 4ರ ವರ್ಗ ಬಂದು 16. 16 π ಸೆಂಟಿಮೀಟರ್ನ ವರ್ಗ. ಇದು ಬಂದು ಈ ವೃತ್ತದ ವಿಸ್ತೀರ್ಣ ಆಗಿರುತ್ತೆ. ಈಗ ನಾವು ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿಬೇಕು ಅಂದ್ರೆ ಈಗಾಗಲೇ ನಾವು ವಿವರಿಸ್ಕೊಂಡಂಗೆ ವೃತ್ತದ ವಿಸ್ತೀರ್ಣ ಇಂಟು h ಮಾಡಬೇಕು. ಹಾಗಾಗಿ ಸಿಲಿಂಡರ್ನ ಘನಫಲ v = ವೃತ್ತದ ವಿಸ್ತೀರ್ಣ ಬಂದು 16 π ಸೆಂಟಿಮೀಟರ್ನ ವರ್ಗ ಇಂಟು ಎತ್ತರ ಬಂದು 8 ಸೆಂಟಿಮೀಟರ್. 16 8 128. 128 π ಸೆಂಟಿಮೀಟರ್ನ ವರ್ಗ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ನ ಘನ. ನೀವಿಲ್ಲಿ ಗಮನಿಸಬೇಕಾಗಿರುವ ವಿಚಾರ ಅಂದ್ರೆ ಘನಫಲದ ಒಂದು ಘಟಕ ಯೂನಿಟ್ ಬಂದು ಘನ ಸೆಂಟಿಮೀಟರ್ಗಳಾಗಿರುತ್ತೆ. ಯಾಕೆ ಅಂದ್ರೆ ಘನಫಲದ ಅರ್ಥ ಹೇಳುವ ಹಾಗೆ ನಾವು ಈ ಒಂದು ಸಿಲಿಂಡರ್ನ ಸಾಮರ್ಥ್ಯವನ್ನ ಕಂಡುಹಿಡಿತಿದ್ದೇವೆ. ಹಾಗಾಗಿ ನಾವು ಈ ರೀತಿ 1 ಸೆಂಟಿಮೀಟರ್ ಬೈ 1 ಸೆಂಟಿಮೀಟರ್ ಬೈ 1 ಸೆಂಟಿಮೀಟರ್ ಇರುವ ಒಂದು ಕ್ಯೂಬ್ ಅನ್ನ ಪರಿಗಣಿಸಿದ್ರೆ ಈ ಸಿಲಿಂಡರ್ನ ಒಳಗೆ ಎಷ್ಟು ಈ ರೀತಿಯ 1 ಬೈ 1 ಬೈ 1 ಇರುವ ಕ್ಯೂಬ್ಗಳು ಹಿಡಿಯುತ್ತೆ ಅಂತ ನಮ್ಮ ಘನಫಲ ಹೇಳುತ್ತೆ. ಹಾಗಾಗಿ ಘನಫಲದ ಘಟಕ ಯೂನಿಟ್ ಬಂದು ಯಾವಾಗ್ಲೂ ಘನ ಯೂನಿಟ್ಸ್ಗಳಾಗಿರುತ್ತೆ. ಇಲ್ಲಿ ಘನ ಸೆಂಟಿಮೀಟರ್ಗಳಾಗಿದೆ. ಈಗ ಪ್ರಶ್ನೆಯ ಎರಡನೇ ಭಾಗ, ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂದ್ರೆ ಈ ಸಿಲಿಂಡರ್ ಯಾವ ಯಾವ ಆಕೃತಿಗಳಿಂದ ಆಗಿದೆ ಅಂತ ಒಮ್ಮೆ ನೋಡೋಣ. ಇದನ್ನ ನಾವು ಇಲ್ಲಿ ಕಟ್ ಮಾಡಿ ಇದನ್ನ ತೆರೆದುಕೊಂಡ್ರೆ ನಮ್ಗೆ ಈ ರೀತಿ ಸಿಕ್ಕತ್ತೆ. ಇಲ್ಲಿ ನೀವು ನೋಡೋ ಹಾಗೆ ಇದು 2 ಸಿಲಿಂಡರ್ನ ಪಾದಗಳಾಗಿತ್ತು ಮತ್ತು ಇದು ಬಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿತ್ತು. ನಮಗೆ ಇಲ್ಲಿ ಸಿಕ್ಕಿರುವ ಆಕಾರಗಳಂದ್ರೆ 2 ವೃತ್ತಗಳು ಮತ್ತು 1 ಆಯತ. ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂದ್ರೆ ನಾವು ಈ 3 ಆಕಾರಗಳ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಅದನ್ನ ಕೂಡಿಸ್ಕೊಂಡ್ರೆ ನಮಗೆ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿಬಿಡುತ್ತೆ. ಹಾಗಾಗಿ ಸೂತ್ರದ ಸ್ವರೂಪದಲ್ಲಿ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ, TSA ಅಂತ ಕರ್ಕೊಳ್ಳೋಣ ಅದನ್ನ. ಅದು 2 ವೃತ್ತಗಳ ವಿಸ್ತೀರ್ಣ ಪ್ಲಸ್ 1 ಆಯತದ ವಿಸ್ತೀರ್ಣ ಆಗಿರುತ್ತೆ. ಈ ವೃತ್ತದ ವಿಸ್ತೀರ್ಣವನ್ನ ನಾವು ಮೊದಲಿಗೆ ಘನಫಲವನ್ನು ಕಂಡುಹಿಡಿಯೋತ್ತಿಗೆ ಕಂಡುಹಿಡ್ಕೊಂಡ್ವಿ. ತ್ರಿಜ್ಯ 4 ಸೆಂಟಿಮೀಟರ್ ಇದ್ದ ಕಾರಣ ವೃತ್ತದ ವಿಸ್ತೀರ್ಣ ಬಂದು 16 π ಸೆಂಟಿಮೀಟರ್ನ ವರ್ಗ ಆಗಿತ್ತು. ಇದು ಬಂದು 1 ವೃತ್ತದ ವಿಸ್ತೀರ್ಣ ಆಗಿತ್ತು. ಆಯತದ ಅಳತೆಯನ್ನು ಗಮನಿಸೋದಾದ್ರೆ ಇಲ್ಲಿ ನೀವು ನೋಡ್ಬೋದು, ಆಯತದ ಅಗಲ ಬಂದು ಸಿಲಿಂಡರ್ನ ಎತ್ತರಕ್ಕೆ ಸಮವಾಗಿರುತ್ತೆ. b = 8 ಸೆಂಟಿಮೀಟರ್ ಆಗಿರುತ್ತೆ ಮತ್ತು ಆಯತದ ಉದ್ದ ಬಂದು ಈ ಒಂದು ವೃತ್ತದ ಸುತ್ತಳತೆಗೆ ಸಮವಾಗಿರುತ್ತೆ. ಅಂದ್ರೆ ವೃತ್ತದ ಪರದಿಯ ಸುತ್ತಲೂ ನಮ್ಮ ಒಂದು ಮೇಲ್ಮೈ ವಿಸ್ತೀರ್ಣ
ಚಾಚ್ಕೊಂಡಿತ್ತು. ಹಾಗಾಗಿ ಈ ಒಂದು ಆಯತದ ಉದ್ದ ಬಂದು ವೃತ್ತದ ಸುತ್ತಳತೆಗೆ ಸಮವಾಗಿರುತ್ತೆ. ವೃತ್ತದ ಸುತ್ತಳತೆಯ ಸೂತ್ರ ನಮಗೆ ತಿಳಿದಿದೆ, ಸಿ ಇಸ್ ಈಕ್ವಲ್ ಟು 2πr. ಹಾಗಾಗಿ ಇದು 2π ಇಂಟು ತ್ರಿಜ್ಯ ಬಂದು 4 ಸೆಂಟಿಮೀಟರ್, ಆದ್ರಿಂದ ಇದು 8π ಸೆಂಟಿಮೀಟರ್ ಆಗಿರುತ್ತೆ. ಹಾಗಾಗಿ ಆಯತದ ಉದ್ದ ಎಲ್ ಬಂದು 8π ಸೆಂಟಿಮೀಟರ್ ಮತ್ತು ಅಗಲ ಬಿ ಬಂದು 8 ಸೆಂಟಿಮೀಟರ್ಗಳಾಗಿರುತ್ತೆ. ಹಾಗಾಗಿ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಬಂದು 2 ವೃತ್ತಗಳ ವಿಸ್ತೀರ್ಣ ಪ್ಲಸ್ 1 ಆಯತದ ವಿಸ್ತೀರ್ಣ ಆಗಿರುತ್ತೆ. TSA ಇಸ್ ಈಕ್ವಲ್ ಟು 2 ಇಂಟು 1 ವೃತ್ತದ ವಿಸ್ತೀರ್ಣವನ್ನ ನಾವು ಘನಫಲವನ್ನು ಕಂಡುಹಿಡಿಯೋ ಹೊತ್ತಿಗೆ ಕಂಡುಹಿಡ್ಕೊಂಡಿದ್ವಿ, 16π ಸೆಂಟಿಮೀಟರ್ನ ವರ್ಗ ಅಂತ ಸಿಕ್ಕಿತ್ತು. ಹಾಗಾಗಿ ಇಲ್ಲಿ 2 ವೃತ್ತಗಳಿದೆ, 2 ಇಂಟು 16π ಸೆಂಟಿಮೀಟರ್ನ ವರ್ಗ ಪ್ಲಸ್ ಆಯತದ ವಿಸ್ತೀರ್ಣದ ಸೂತ್ರ ಬಂದು ಉದ್ದ ಇಂಟು ಅಗಲ. ಹಾಗಾಗಿ 8π ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್. ಇದು 16ಲಿ 32π ಸೆಂಟಿಮೀಟರ್ನ ವರ್ಗ ಪ್ಲಸ್ 8 64π ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸೆಂಟಿಮೀಟರ್ನ ವರ್ಗ ಆಗಿರುತ್ತೆ. ಈಗ ಇದೆರಡನ್ನ ಕೂಡ್ಕೊಳ್ಳೋಣ. 2 4 6 3 6 9, ಹಾಗಾಗಿ 96π ಸೆಂಟಿಮೀಟರ್ನ ವರ್ಗ ಬಂದು ಕೊಟ್ಟಿರುವ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ನೀವು ಇಲ್ಲಿ ಗಮನಿಸಬೇಕಾಗಿರುವ ಒಂದು ವಿಚಾರ ಅಂದ್ರೆ ಮೇಲ್ಮೈ ವಿಸ್ತೀರ್ಣದ ಘಟಕ ಯಾವಾಗಲೂ ಚದರ ಸೆಂಟಿಮೀಟರ್ಗಳಲ್ಲಿರುತ್ತೆ. ಯಾಕೆ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಅನ್ನೋದು ಬಂದು ಒಂದು 2 ಆಯಾಮದ ಅಳತೆ ಆಗಿರುತ್ತೆ. ಅಂದ್ರೆ 1 ಸೆಂಟಿಮೀಟರ್ ಬೈ 1 ಸೆಂಟಿಮೀಟರ್ ಇರುವ ಒಂದು ವರ್ಗವನ್ನ ಪರಿಗಣಿಸಿಕೊಂಡು ಈ ರೀತಿಯ ಎಷ್ಟು ವರ್ಗಗಳನ್ನ ನಾವು ಸಿಲಿಂಡರ್ನ ಮೇಲ್ಪದರದಲ್ಲಿ ಈ ರೀತಿ ತಗೊಳ್ಬೋದು ಅನ್ನೋದನ್ನ ಮೇಲ್ಮೈ ವಿಸ್ತೀರ್ಣ ಹೇಳುತ್ತೆ. ಹಾಗಾಗಿ ಮೇಲ್ಮೈ ವಿಸ್ತೀರ್ಣ ಬಂದು 2 ಆಯಾಮದ ಅಳತೆ ಆಗಿರುತ್ತೆ. ಅದೇ ಘನಫಲ ಬಂದು 3 ಆಯಾಮದ ಅಳತೆ ಆಗಿತ್ತು. ಹಾಗಾಗಿ ಘನಫಲದ ಘಟಕ ಯೂನಿಟ್ ಬಂದು ಸೆಂಟಿಮೀಟರ್ನ ಘನ ಆಗಿತ್ತು ಮತ್ತು ಮೇಲ್ಮೈ ವಿಸ್ತೀರ್ಣದ ಯೂನಿಟ್ ಬಂದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ನ ವರ್ಗ ಆಗಿರುತ್ತೆ.